डिस्ट्रिक्ट एडमिनिस्ट्रेशन, जिला पंचायत, महिला और बाल विकास डिपार्टमेंट, डिस्ट्रिक्ट एम्पावरमेंट ऑफ डिसेबल्ड एंड सीनियर सिटीजन्स डिपार्टमेंट, यूथ एम्पावरमेंट एंड स्पोर्ट्स डिपार्टमेंट, MRW, VRW, URW और जिले में डिसेबल्ड लोगों के लिए काम करने वाले वॉलेंटियर ऑर्गेनाइजेशन ने मिलकर आज बुधवार 3 दिसंबर 2025 को पूज्य चन्नबसवा पट्टदेवरू रंग मंदिर में विश्व विकलांग दिवस 2025 मनाया। शहर के गणमान्य व्यक्ति मुख्य अतिथि के तौर पर शामिल रहे। इस कार्यक्रम में मानसिक रूप से कमजोर बच्चे, विकलांग बच्चे उपस्थित रहे और नृत्य प्रस्तुत किया गया। इस अवसर पर विकलांग बच्चों के परिजन और अन्य लोग उपस्थित रहे। इस अवसर पर DD श्रीधर M रत्ना सुभाष, जिला विकलांग एवं सीनियर नागरिक सबलीकरण अधिकारी बीदर ने मीडिया से बात की। KP न्यूज के कैमरामैन महेश जिगे का कवरेज। ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಈ ದಿನ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ। ಪ್ರತಿ ವರ್ಷ ನಾವು ಡಿಸೆಂಬರ್ 3ನೇ ತಾರೀಕನ್ನು ವಿಶ್ವ ವಿಕಲಚೇತನರ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ। ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಯಲ್ಲಿ ಪೂರ್ವಭಾವಿಯಾಗಿ ವಿಕಲಚೇತನರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಅವರೆಲ್ಲರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೇವೆ। ಜೊತೆಗೆ ಇವತ್ತೇನು ಭಾಗವಹಿಸಿದರೆ ಎಲ್ಲ ವಿಕಲಚೇತನ ಬಂಧುಗಳು ಅವರಿಂದ ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ, ಅದೆಲ್ಲ ಕೂಡ ನಡೀತಾ ಇದೆ। ಇವತ್ತು ಜಿಲ್ಲಾಧಿಕಾರಿಗಳು ಶಿಲ್ಪಾ ಶರ್ಮಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಕಲಚೇತನರ ಒಂದು ನೋವು ನಲಿವುಗಳನ್ನು ಆಲಿಸಿರ್ತಾರೆ। ಜೊತೆಗೆ ಏನು ಶೇಕಡ 5 ಅನುದಾನ ಸದ್ಬಳಕೆ ಆಗಬೇಕು ಅನ್ನೋ ವಿಚಾರ ಇದೆ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡ್ತೀನಿ ಅಂತ ಕೂಡ ಹೇಳಿದ್ದಾರೆ। ಹಾಗಾಗಿ ವಿಕಲಚೇತನರಿಗೋಸ್ಕರ ಇಲಾಖೆ ಹಾಗೂ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ। ಅವುಗಳೆಲ್ಲವನ್ನೂ ಕೂಡ ನಾವು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ। ವಿಕಲಚೇತನರ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಆಲಿಸಿ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಇಲಾಖೆ ವತಿಯಿಂದ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ। ಸರ್, ಮೊದಲೆಲ್ಲ ಇವತ್ತು ಸುಮಾರು 400 ಜನ ಇಲ್ಲಿ ಭಾಗವಹಿಸಿದ್ದಾರೆ, ಸುಮಾರು 350 ಜನ ಮಕ್ಕಳು ಭಾಗವಹಿಸಿದ್ದಾರೆ, ಒಂದು 100 ಚಿಲ್ಲರೆ ಜನ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ। ಸರ್, ಮೊದಲೆಲ್ಲ ಬಸ್ ಪಾಸ್ ಇತ್ತು ಸರ್, ಈಗ ಕೊಡಬೇಕು ಅಂತ ಡಿಮ್ಯಾಂಡ್ ಹಾಕಿದ್ದಾರೆ ಅವರು ರಾಜಪ್ಪ ಪಾತ್ರಪಳ್ಳಿ, ಏನು ಕ್ಯಾನ್ಸಲ್ ಆಗಿದೆ ಸರ್? ಇಲ್ಲ, ಬಸ್ ಪಾಸ್ ಏನು ಕ್ಯಾನ್ಸಲ್ ಆಗಿಲ್ಲ, ಅದು ನಿರಂತರವಾಗಿ ಇದೆ। ಅವ್ರದ್ದು ಏನು ನೋಡಿ ನಾವು KSRTC ಅವ್ರ ಜೊತೆ ಸಮನ್ವಯ ಮಾಡಿ ಆ ಥರದ್ದು ಏನಾರು ಇದ್ದರೆ ನಾವು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ। ಪ್ರತಿ ವರ್ಷದಂತೆ 2025ನೇ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ। ವಿಕಲಚೇತನರ ದಿನಾಚರಣೆ ಮುಖ್ಯ ಉದ್ದೇಶ ಏನಂತಂದರೆ ನಾವು ವಿಕಲಚೇತನರು ಸಹ ಸಮಾನಾಗಿ ನೋಡಬೇಕು। ವಿಕಲಚೇತನರು ಸಹ ಅವರು ಅನೇಕ ಸಾಧನೆಗಳು ಮಾಡಿದ್ದಾರೆ। ವಿಕಲಚೇತನರು ಇಂದಿನ ಒಂದು ಕಾಲಮಾನದಲ್ಲಿ ಅನೇಕ ಸಾಧನೆ ಮಾಡಿದ್ದಾರೆ। ಅವರು IAS ಅಧಿಕಾರಿ ಆಗಿದ್ದಾರೆ, IPS ಆಗಿದ್ದಾರೆ, ಹಾಗೂ ಅನೇಕ ಕ್ರೀಡಾಪಟುಗಳಾಗಿದ್ದಾರೆ। ಈಗ ತಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ 2025ನೇ ಮಹಿಳಾ ವಿಶ್ವಕಪ್ ಗೆದ್ದಿದೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಕಲಚೇತನರು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಸಾಧನೆಗೈತಿದ್ದಾರೆ। ಅವರಿಗೆ ಗೌರವಿಸೋದು, ಅವರಿಗೆ ಒಂದು ಮಾನ ಮರ್ಯಾದೆ ಮಾಡೋದು ಈ ಒಂದು ವಿಶ್ವ ವಿಕಲಚೇತನ ದಿನಾಚರಣೆ ಉದ್ದೇಶ ಆಗಿದೆ। ನಾವು ಈ ಹಿಂದೆ ಅವರಿಗಾಗಿ ನಾವು ಕ್ರೀಡಾ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು। ಇಂದು ಅವರಿಗೆ ನಾವು ಒಂದು ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನು ವಿತರಿಸ್ತಿದ್ದೇವೆ। ಅನೇಕ ಶಾಲೆ ಮಕ್ಕಳು ಬಂದಿದ್ದಾರೆ, ಅವರೆಲ್ಲ ಇಂದು ಅನೇಕ ಒಳ್ಳೆ ರೀತಿಯಿಂದ ಉತ್ಸಾಹದಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ, ಸಂತೋಷದಿಂದಾರೆ। ಅನೇಕ ವಿಕಲಚೇತನ ಇದರ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ। ತಮಗೂ ಹಾಗೂ ಅವರೆಲ್ಲರಿಗೂ ನಾನು ಈ ತಮ್ಮ ಮಾಧ್ಯಮ ಮೂಲಕವಾಗಿ ಧನ್ಯವಾದನ ಹೇಳುತ್ತೇನೆ। ಥ್ಯಾಂಕ್ ಯು। ಈಗ ಅದು 5% ಬಗ್ಗೆ ಅವ್ರು ಬೇಡಿಕೆ ಇಟ್ಟಿದ್ದಾರೆ। ಈಗಾಗಲೇ ಸರಿಯಾಗಿ ನೀವು ಇನ್ಸ್ಟ್ರಕ್ಷನ್ ಮಾಡ್ತೀರಾ ಹೆಂಗೆ ಸರ್? ಹೌದೌದು, ಮಾಡ್ತೀವಿ। ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳಿಗೆ ಅದು ಅವ್ರ ಮನವಿ ಪತ್ರ ಸಲ್ಲಿಸಿದ್ದಾರೆ। ನಾವು ಸಹ ವಿಕಲಚೇತನ ಪರವಾಗಿದ್ದು ಅವರ ಎಲ್ಲ ಇಲಾಖೆಗಳು ಪತ್ರ ಬರೆದು ಅದು ಪ್ರತಿಶತ 5 ಒಂದು ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂತೆ ನಾವು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀವಿ। ಸರ್ಕಾರದ ಎಲ್ಲ ಸೌಲಭ್ಯಗಳು ಕೂಡ ವಿಕಲಚೇತನರಿಗೆ ಒಂದು ತಲುಪ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ, ಅದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈ GST ಇರ್ಬೋದು, 5% ಇರ್ಬೋದು, URD ಸ್ಥಾಪನೆ ಇರ್ಬೋದು, ಇವೆಲ್ಲವುಗಳ ಬಗ್ಗೆ? ಸರ್, ಕೆಲವೊಂದು ಆ ಥರ ಇದೆ, ಅದಕ್ಕೆಲ್ಲ ಸರಿಪಡಿಸಲಿಕ್ಕೆ ಸರ್ಕಾರ ಮಟ್ಟದಲ್ಲೆಲ್ಲ ಕ್ರಮ ಕೈಗೊಳ್ತಿದ್ದಾರೆ। ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇಲಾಖೆಯಿಂದ ಏನೇನು ಮಾಡಬೇಕು ನಾವೆಲ್ಲ ಮಾಡ್ತಿದ್ದೀವಿ ಸರ್। ನನ್ನ ಹೆಸರು ಸುಭಾಷ್ ರತ್ನ, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು।